PSI ಮತ್ತು CTI ಪರೀಕ್ಷೆ ಪತ್ರಿಕೆ ಲೀಕ್ ಆರೋಪ ಬೆನ್ನಲ್ಲೇ ಸಬ್ ಇನ್ಸ್ಪೆಕ್ಟರ್ ಅವರೇ ಪೇಪರ್ ಅನ್ನ ಲೀಕ್ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿದೆ. ಸಬ್ ಇನ್ಸ್ಪೆಕ್ಟರ್ ಲಿಂಗಯ್ಯ ಮೇಲೆ ಈ ರೀತಿಯಾಗಿ ಒಂದು ದೂರು ಕೇಳಿ ಬಂದಿರೋದು. ಪರೀಕ್ಷೆಗಳ ವಿಚಾರ ಏನ್ ಡೀಲ್ ನಡೀತಾ ಇತ್ತು, ಆ ಡೀಲ್ ಬಗ್ಗೆ ಮಾತನಾಡಿರುವಂತಹ ಆರೋಪ ಲಿಂಗಯ್ಯ ಅವರ ಮೇಲಿದೆ. ಹಾಗೂ ಲಿಂಗಯ್ಯ ಅವರದು ಅಂತ ಹೇಳಲಾಗಿರುವಂತಹ ಆಡಿಯೋ ಹಾಗೂ ವಾಟ್ಸ್ಆಪ್ ಚಾಟ್ ವೈರಲ್ ಆಗಿದೆ. ಇದರ ಬೆನ್ನಲ್ಲೇ ಸಿಸಿಬಿ ಪೊಲೀಸರು ಲಿಂಗಯ್ಯ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಹಾಗೂ ನಗರ ಪೊಲೀಸರು ಅವರಿಂದ ಸ್ಪಷ್ಟೀಕರಣ ಪಡೆಯುವಂತಹ ಒಂದು ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಇದರಿಂದಾಗಿ ಅಭ್ಯರ್ಥಿಗಳು ಚಂದ್ರ ಲೇಔಟ್ ಠಾಣೆ ಮುಂದೆ ಧರಣಿ ಕೂತ್ಕೊಂಡಿದ್ದಾರೆ. ಠಾಣೆಗೆ ದೂರು ಕೂಡ ನೀಡೋದಕ್ಕೆ ಪರೀಕ್ಷಾರ್ಥಿಗಳು ಮುಂದಾಗಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಲಿಂಗಯ್ಯ ಅವ್ರದ್ದು ಅಂತ ಹೇಳಲಾಗ್ತಿರುವಂತಹ ಆಡಿಯೋ ಹಾಗೂ ವಾಟ್ಸ್ಆಪ್ ಚಾಟ್ ಈಗ ವೈರಲ್ ಆಗಿದೆ. ಈ ಪ್ರಶ್ನೆ ಪತ್ರಿಕೆ ಲೀಕ್ ಏನಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಇವರು ಒಂದು ಸಂಭಾಷಣೆ ಮಾಡಿದ್ದಾರೆ ಅಂತ ಹೇಳಿ ಕಿಂಗ್ ಪಿನ್ಗಳ ಜೊತೆಗೆ ಇವರು ಸಂಭಾಷಣೆ ಮಾಡಿದ್ದಾರೆ ಅನ್ನುವಂಥ ಒಂದು ಆಡಿಯೋ ಅಥವಾ ವಾಟ್ಸ್ಆಪ್ ಚಾಟ್ ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನ ಪರೀಕ್ಷಾರ್ಥಿಗಳು ಚಂದ್ರ ಲೇಔಟ್ ಠಾಣೆ ಮುಂದೆ ಜಮಾಯಿಸಿ ಅಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇವ್ರನ್ನ ಬಂಧಿಸಬೇಕು, ಇವರಿಂದಲೇ ಈ ಒಂದು ಮೋಸದಾಟ ನಡೆದಿದೆ, ಈ ರೀತಿಯಾಗಿ ಅವರು ವಾಟ್ಸ್ಆಪ್ ಮುಖಾಂತರ ಕಾನ್ವರ್ಸೇಷನ್ ಮಾಡಿದ್ದಾರೆ ಬೇರೆಯವ್ರ ಜೊತೆ ಅಂತ. ನಾಳೆ ದಿನ ಡೈರೆಕ್ಟ್ ನಾನು ನಿಮ್ಮನ್ನ ಎಕ್ಸಾಮ್ಸ್ ಕರ್ಕೊಂಡು ಹೋಗಿ ನಿಮ್ಮ ಎಕ್ಸಾಮ್ಸ್ ಕ್ಲಿಯರ್ ಮಾಡಿಸ್ತೀನಿ. ಎಕ್ಸಾಮ್ಸ್ಗೆ ಲಿಂಗಯ್ಯ ಅನ್ನೋ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಒಂದು ಪೇಪರ್ ಲೀಕ್ ಮಾಡಿ ಹಿಂದಿನ ದಿನ ನಾಳೆ ದಿನ ಡೈರೆಕ್ಟ್ ನಾನು ನಿಮ್ಮನ್ನ ಎಕ್ಸಾಮ್ಸ್ ಕರ್ಕೊಂಡು ಹೋಗಿ ನಿಮ್ಮ ಎಕ್ಸಾಮ್ಸ್ ಕ್ಲಿಯರ್ ಮಾಡಿಸ್ತೀನಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಸಂದೇಶ್, PSI ಎಕ್ಸಾಮ್ ಇನ್ನೇನ್ ಮತ್ತೆ ಮರುಪರೀಕ್ಷೆ ನಡೀತಾ ಇದೆ, ಅದರ ಬೆನ್ನಲ್ಲೇ ಈ ಒಂದು ಆರೋಪ ಕೂಡ ನಗರದ ಪೊಲೀಸರ ಮೇಲೆ ಕೇಳಿ ಬಂದಿರೋದು. ಏನ್ ಎಕ್ಸಾಕ್ಟ್ಲಿ ಪ್ರಕರಣ ಇದು ಅಂಡ್ ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಗಿದ್ರೆ? ರಾಹುಲ್, ಪ್ರಮುಖವಾಗಿ ಈಗ PSI ಪರೀಕ್ಷೆ ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂದ್ರೆ ಎಲ್ಲೊಂದ್ ಕಡೆ ಆ PSI ಪರೀಕ್ಷೆ ಸಂದರ್ಭದಲ್ಲಿ ನಡೆಯುವಂತಹ ಅಕ್ರಮಗಳನ್ನ ಪೊಲೀಸರಿಗಿಂತ ಹೆಚ್ಚಾಗಿ ಯಾರು ಪ್ರಾಮಾಣಿಕ ಅಭ್ಯರ್ಥಿಗಳಿದ್ದಾರೆ ಆ ಅಭ್ಯರ್ಥಿಗಳೇ ಎಲ್ಲೋ ಒಂದ್ ಕಡೆ ಕಣ್ಣಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಈ ಹಿಂದೆ ಆ ಪ್ರಾಮಾಣಿಕ ಅಭ್ಯರ್ಥಿಗಳು ಅನುಭವಿಸಿರುವಂತಹ ಕಷ್ಟಗಳು, ಯಾಕಂದ್ರೆ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದಂತಹ ಅಭ್ಯರ್ಥಿಗಳಿಗೆ ಸ್ಕ್ಯಾಮ್ ಆದಂತಹ ಸಂದರ್ಭದಲ್ಲಿ ಓವರ್ ಆಲ್ ಆಗಿ ಆ ಒಂದು ಅಭ್ಯರ್ಥಿಗಳನ್ನ ರಿಜೆಕ್ಟ್ ಮಾಡುವಂತದ್ದೇನಿದೆ ಅದು ನಿಜಕ್ಕೂ ಕೂಡ ಪ್ರಾಮಾಣಿಕ ಅಭ್ಯರ್ಥಿಗಳಲ್ಲಿ ಎಲ್ಲೋ ಒಂದ್ ಕಡೆ ಬೇಸರ ಉಂಟು ಮಾಡಿತ್ತು. ಆದ್ರೆ ಈಗ ಸದ್ಯ ಏನು 21ನೇ ತಾರೀಕು ಮತ್ತೆ ಮರುಪರೀಕ್ಷೆಗೆ PSI ಮರುಪರೀಕ್ಷೆಗೆ ಈಗಾಗಲೇ ಏನು ಘೋಷಣೆ ಆಗಿತ್ತು. ಜೊತೆಗೆ ಇದೇ ತಿಂಗಳ 21ನೇ ತಾರೀಕು KEA ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿಗೆ ಕೂಡ ಈಗಾಗಲೇ PSI ಎಕ್ಸಾಮ್ಗೆ ದಿನಾಂಕವನ್ನ ಕೂಡ ಘೋಷಣೆ ಮಾಡಿತ್ತು. ಆದ್ರೆ ಅದರ ನಡುವೆ ಈಗ ಮತ್ತೊಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಈಗ ಸಿಕ್ಕಿರುವಂತಹ ವಾಟ್ಸ್ಆಪ್ ಚಾಟ್ಸ್. ಅಂದ್ರೆ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಂತ ಓರ್ವ ವ್ಯಕ್ತಿಯ ಒಂದು ಆಡಿಯೋ ಹಾಗೆ ವಾಟ್ಸ್ಆಪ್ ಚಾಟ್ಗಳು ಈಗ ಸದ್ಯ ವೈರಲ್ ಆಗಿದೆ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಹಾಗೆ KPSC ಹಾಗೂ PSI ಪರೀಕ್ಷೆ ಈಗಾಗಲೇ KEA ನಡೆಸ್ತಾ ಇದೆ. ಇದೇ ಸಂದರ್ಭದಲ್ಲಿ ನೂರಾರು ಪರೀಕ್ಷಾ ಅಭ್ಯರ್ಥಿಗಳಿಗೆ ಈಗ ವಾಟ್ಸ್ಆಪ್ ನಲ್ಲಿ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಒಂದು ಸ್ಕ್ರೀನ್ ಶಾಟ್ ಹಾಗೆ ಆಡಿಯೋಗಳು ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಿರುವಂತಹ ಓರ್ವ ಸಬ್ ಇನ್ಸ್ಪೆಕ್ಟರ್ ಮಾತನಾಡಿರುವಂತದ್ದು ಅಂದ್ರೆ ಪರೀಕ್ಷೆಯ ಡೀಲ್ಗೆ ಸಂಬಂಧಪಟ್ಟಂತೆ ಹಣವನ್ನ ಡಿಮ್ಯಾಂಡ್ ಮಾಡಿರುವಂತದ್ದಾಗಿರ್ಬೋದು. ಜೊತೆಗೆ ಈ ಹಿಂದೆ ಪರೀಕ್ಷೆ ಸಂದರ್ಭದಲ್ಲಿ CIDಗೆ ಕೇಸ್ ಹೋಗಿದ್ದಂತದ್ದಾಗಿರ್ಬೋದು. ಜೊತೆಗೆ ಆ ಒಂದು ಕ್ವಶನ್ ಪೇಪರ್ ಅನ್ನ ಡೀಲ್ ಮಾಡುವಂತ ಸಂದರ್ಭದಲ್ಲಿ ಮಾತನಾಡುವಂತಹ ಮಾತುಕತೆಗಳು ಎಲ್ಲವೂ ಕೂಡ ಆ ಆಡಿಯೋದಲ್ಲಿ ಡಿಸ್ಕಸ್ ಆಗಿದೆ. ಅಂದ್ರೆ ಹಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಎಷ್ಟು ಗಂಟೆಗೆ ಬಂದ್ರೆ ನಾನು ಕ್ವಶನ್ ಪೇಪರ್ ಅನ್ನ ಕೊಡ್ತೀನಿ ಅನ್ನೋದಾಗಿರ್ಬೋದು. ಇವೆಲ್ಲವೂ ಕೂಡ ಆ ಆಡಿಯೋದಲ್ಲಿ ಇರೋದ್ರಿಂದ ಈಗ ಸದ್ಯ ಯಾರು ಪ್ರಾಮಾಣಿಕ ಅಭ್ಯರ್ಥಿಗಳಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯ ಬಳಿ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಈಗ ಸದ್ಯ ಯಾರು ಅನುಮಾನಾಸ್ಪದ ವ್ಯಕ್ತಿ ಅಂದ್ರೆ ಇಂಟೆಲಿಜೆನ್ಸ್ ವಿಭಾಗದ ಸಬ್ ಇನ್ಸ್ಪೆಕ್ಟರ್ ಅನ್ನ ಈಗಾಗಲೇ ವಶಕ್ಕೆ ಪಡೆದು PCB ಅಧಿಕಾರಿಗಳು ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಯಾವೆಲ್ಲ ಮಾಹಿತಿಗಳು ಹೊರಗೆ ಬರ್ತವೆ ಅದರ ಒಂದು ಆಧಾರದ ಮೇಲೆ ಮುಂದಿನ ಹಂತದ ತನಿಖೆ ಕೂಡ ನಡೆಯಲಿದೆ. ರಾಹುಲ್, ರೈಟ್, ಥ್ಯಾಂಕ್ ಯು ಸಂದೇಶ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.